ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿ ರಾಜ್ ವ್ಲಾಗ್ಸ್. ಶ್ರಾವಣ ಮಾಸ ಬಂತಂದರೆ ಸಾಕ್ರಿ, ಹಬ್ಬ ಹರಿದಿನಗಳಿಗೆ ಜೋಡಿಸ್ಕೊಂಡಿರ್ತಾವೆ. ಒಂದಾದ್ಮೇಲೆ ಇನ್ನೊಂದು ಹಬ್ಬ. ಆ ಶ್ರಾವಣ ಮಾಸದ ಹುಣ್ಣಿಮೆ ಒಳಗೆ ಬರೋದು ರಕ್ಷಾಬಂಧನ ಹಬ್ಬ. ರಕ್ಷಾಬಂಧನ ಹಬ್ಬದ ದಿವಸನೇ ನಂದು ಇಬ್ಬರು ಮಕ್ಕಳದು ಫಸ್ಟ್ ಡೇ ಆಫ್ ದ ಸ್ಕೂಲ್ ಇತ್ತು. ಅವರು ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ತಾರೆ. ಇಲ್ಲಿ ಮಕ್ಕಳಿಗೆ ಅವ್ರದ್ದು ಫಸ್ಟ್ ಡೇ ಆಫ್ ದ ಸ್ಕೂಲ್ದು ಬ್ಯಾಗ್ನೆಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟಿ ಅವ್ರಿಗೆ ಸ್ಕೂಲ್ಗೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ವಿಶಿಂಗ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮಕ್ಕಳೆಲ್ಲರೂ ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಂದರೆ ಎಕ್ಸೈಟ್ಮೆಂಟ್ ಒಳಗೆ ಇರ್ತಾರೆ. ಎಲ್ಲರೂ ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಂದರೆ ಹೊರಟ್ರಿ. ಎಲ್ಲ ಸಹೋದರ ಸಹೋದರಿಯರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಇವತ್ತು ನನ್ನ ಮಗಳದ್ದು ಪ್ರೀ ಸ್ಕೂಲ್ದು ಫಸ್ಟ್ ಡೇ ಆಫ್ ದ ಸ್ಕೂಲ್ ಇರೋದ್ರಿಂದ ಇಲ್ಲೆಲ್ಲ ಹೆಂಗಿರುತ್ತೆ ನೋಡೋಣ ಬನ್ನಿ. ಪ್ರೀ ಸ್ಕೂಲ್ ಅಂದರೆ ಇವ್ರಿಗೆ ನಾವೇ ಹೋಗಿ ಮಕ್ಕಳಿಗೆ ಡ್ರಾಪ್ ಮಾಡಿ ಬರಬೇಕು. ನನ್ನ ಸೈಡ್ದು ಡೇ ಕೇರ್ ಅಂತ ಅನ್ಕೋಬೋದು ನೀವು. ಅಂದರೆ ನಮ್ಮನ್ನು ಕಂಪೇರ್ ಮಾಡಿದರೆ ಇಲ್ಲಿ LKG ಅಂತ ಹೇಳ್ಬೋದು. LKGವರೆಗೆ ಇಲ್ಲಿ ನಾವಾಗಲೇ ಕಳಿಸ್ಬೇಕು. ಇಲ್ಲಿ ಸ್ಟಾರ್ಟ್ ಆಗೋದು ಇವ್ರದ್ದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ 5 ವರ್ಷ ಆಗಬೇಕು. 5 ವರ್ಷ ಕಂಪ್ಲೀಟ್ ಆದಮೇಲೆ ಇವ್ರ ಸ್ಕೂಲಿಂಗ್ ಸ್ಟಾರ್ಟ್ ಆಗೋದು ಕಿಂಡರ್ ಗಾರ್ಡನ್ ಅಂತ. ಕಿಂಡರ್ ಗಾರ್ಡನ್ ಅಂತಂದರೆ ನಮ್ಮದು UKG ಅಂತ ಹೇಳ್ಬೋದು ನಾವು. ಎಲ್ಲ ಡಿಸ್ಟಿಕಲ್ಲಿನೂ ಸ್ಕೂಲ್ ಬಸ್ಸು ನೀವು ನೋಡ್ಬೋದು. ಇವತ್ತು ಫಸ್ಟ್ ಡೇ ಆಫ್ ದ ಸ್ಕೂಲ್ ಆಗಿರೋದ್ರಿಂದ ಟ್ರಾಫಿಕ್ನೂ ಸ್ವಲ್ಪ ಜಾಸ್ತಿನೇ ಇತ್ತು. ಮಗಳು ಕೂಡ ಫಸ್ಟ್ ಡೇ ಅಂತ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಸ್ಕೂಲಿಗೆ ಹೊರಟ್ಲು. ನಾನು ಅವಳಿಗಂತ ಪ್ರೀ ಸ್ಕೂಲ್ಗೆಲ್ಲ ಏನೇನು ತೊಗೊಂಡಿದ್ದೆ ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಇಲ್ಲಿ ಮಕ್ಕಳ ಸ್ಕೂಲ್ ಬುಕ್ಸ್ ಅಂತಂದರೆ ಬರೀ ಅಕ್ಷರಗಳ ಮಾತ್ರ ಅಷ್ಟೇ ಕಾಣಲ್ಲ. ಅಲ್ಲಿ ಆಲ್ಫಾಬೆಟ್ಸ್ ಅಷ್ಟೇ ಅಲ್ಲ, ಅದಕ್ಕೆ ಸ್ಟಿಕ್ಕರ್ಸು ಪಿಕ್ಚರ್ಸ್ ಅಂತ ಜಾಸ್ತಿನೇ ಇರುತ್ತೆ. ಬಿಕಾಸ್ ಮಕ್ಕಳಿಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ ಪಿಕ್ಚರ್ಸ್ ಎಲ್ಲ, ಅದಕ್ಕೆ ಸ್ಟಿಕ್ಕರ್ಸ್ನೆಲ್ಲ ಜಾಸ್ತಿ ಕೊಟ್ಟಿರ್ತಾರೆ. ಇದು ಒಂದೇ ಬುಕ್ಕಲ್ಲಿ ಅವರೆಲ್ಲ ಕವರ್ ಮಾಡಿದ್ರೆ ಅಲ್ಫಾಬೆಟ್ಸ್ನು, ನಂಬರ್ಸ್ ಮತ್ತು ಕಲರ್ಸ್, ಶೇಪ್ಸು ಎಲ್ಲನೂ ಕವರ್ ಮಾಡ್ಯಾರ್ರಿ. ಇದು ನಂಗೆ ಬುಕ್ ಭಾಳ ಇಷ್ಟ ಆಯ್ತಾ. ಮತ್ತು ಮಕ್ಕಳ ಬಾಕ್ಸಿಗೆ ಏನು ಮಾಡಿದ್ದೆ ಅಂತಂದ್ರೆ ಆಲೂ ಪರಾಠ ಮಾಡಿದ್ದೆ. ಆಲೂ ಪರಾಠ ಒಳಗನ ಪಾಲಕ್ ಮೆಂತೆ ಹಾಕಿದ್ದೆ ಮತ್ತು ಪನ್ನೀರ್ ಗ್ರೀಟ್ ಮಾಡಿ ಅದು ಸ್ಟಫಿಂಗ್ ಮಾಡಿದ್ದೆ ಅವ್ರಿಗೆ. ಸೊ ಪಾಲಕ್ ಮತ್ತು ಅವರು ಮೆಂತೆ ಪಲ್ಯ ತಿನ್ನಂಗಿಲ್ಲ ಅಂಥೇಳಿ ಅದರೊಳಗನ ಮಿಕ್ಸ್ ಮಾಡಿದ್ದೆ. ಸ್ವಲ್ಪ ದಪ್ಪನೇ ಮಾಡಿದ್ದೆ. ಸ್ವಲ್ಪ ದಪ್ಪ ಮಾಡಿದ್ರೆ ಅವ್ರಿಗೆ ಟೈಮು ಜಾಸ್ತಿ ಇರೋಂಗಿಲ್ಲ. ಮತ್ತು ನೀವು ಅದನ್ನು ಪಿಜ್ಜಾ ಟೈಪ್ನ ಕಟ್ ಮಾಡಿ ಅವರಿಗೆ ಕಟ್ತೀನಿ 4 ಪೀಸ್ ಮಾಡಿ. ಸೊ ಒಂದೊಂದು ಸ್ಲೈಸ್ ಹಂಗೆ ಅವ್ರು ತಿಂತಾರೆ. ನಮ್ಮ ಪುಟಾಣಿ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಫಸ್ಟ್ ಡೇ ಆಫ್ ದ ಸ್ಕೂಲ್ ಹೊರಟ್ರಿ. ಮಕ್ಕಳಿಗೆ ಅವ್ರ ಬ್ಯಾಗ್ ಇಡಕ್ಕೆ ರ್ಯಾಕ್ ಅಂತ ಕೊಟ್ಟಿರ್ತಾರೆ. ಟಿಕ್ ಬಾಕ್ಸ್ ಒಂದು ಕಡೆ, ಅವ್ರ ಬ್ಯಾಗ್ ಒಂದು ಕಡೆ ಹಾಕಕ್ಕೆ ಹೇಳಿದ್ರು ಅವರು. ಯಾವ ಮಕ್ಕಳಿಗಾದರೂ ಸಮಾಧಾನ ಪ್ರೀತಿಯಿಂದ ಹೇಳಿದ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗ್ತದೆ ಸ್ಕೂಲಿಗೆ ಹೋಗಕ್ಕೆ. ಇವರು ಮಕ್ಕಳಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅಪ್ರಿಷಿಯೇಟ್ ಮಾಡ್ತಾರೆ. ಹಾಗಾಗಿ ಮಕ್ಕಳು ಖುಷಿ ಆಗ್ತಾರೆ.
ಪ್ರಿಯಾಂಶು ಫಸ್ಟ್ ಟೈಮ್ ಹೆಂಗಿತ್ತಪ್ಪ ನಿನ್ನ ಸ್ಕೂಲ್? ಗುಡ್ ಇತ್ತು. ನಿಮ್ಮ ಮ್ಯಾಮ್ ಹೆಂಗಿದ್ದಾರೆ? ಏನು ನಿಮ್ಮ ಮ್ಯಾಮ್ ಹೆಸರು? ಮತ್ತೆ ಮಿಸ್ ಫಸ್ಟ್ ಡೇ ಆಫ್ ದ ಸ್ಕೂಲ್ ಖುಷಿ ಇದ್ಲ ನನ್ನ ಮಗಳ. ಮತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಲ್ಲ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಈವ್ನಿಂಗ್ ನಾನು ರಕ್ಷಾಬಂಧನ ಹಬ್ಬಕ್ಕೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೀ. ಈ ಪುಟಾಣಿ ಮಕ್ಕಳು ರಕ್ಷಾಬಂಧನ ಅಂದ್ರೆ ಏನು ಅರ್ಥ ಆಗ್ತದೆ ರೀ? ಅಮ್ಮ ಒಂದು ಸಿಹಿ ಅಡುಗೆ ಮಾಡಿರ್ತಾರೆ, ಅಣ್ಣಂಗೆ ಏನು ಇಷ್ಟ ಆಗಿರ್ತೈತಿ ಅದು. ನಾನು ಅಣ್ಣಂಗೆ ಆರತಿ ಮಾಡಬೇಕು. ಆರತಿ ಮಾಡಿದ್ಮೇಲೆ ನಾನು ಅಣ್ಣಂಗೆ ಆಶೀರ್ವಾದ ಮಾಡ್ತೀನಿ. ಅದಾದಮೇಲೆ ಅಣ್ಣಂಗೆ ನಾನು ರಾಖಿ ಕಟ್ಟಿ ಅವನಿಂದ ಒಂದು ಗಿಫ್ಟ್ ತಗೋತೀನಿ. ಇದಷ್ಟೇ ಅವರಿಗೆ ಅರ್ಥ. ಪ್ರತಿ ವರ್ಷವೂ ರಕ್ಷಾಬಂಧನ ಹಬ್ಬವನ್ನು ಆಚರಿಸ್ತೀವಿ. ಈ ಬಾರಿ ನಾವು ಯಾವ ರೀತಿ ವಿಶೇಷವಾಗಿ ನಮ್ಮ ರಕ್ಷಾಬಂಧನ ಹಬ್ಬನ ಆಚರಿಸ್ತೀವಿ ಅಂತ ನೋಡೋಣ ಬನ್ನಿರಿ. ಈ ಬಾರಿ ನಮ್ಮ ಪುಟಾಣಿಗೆ ಅವ್ರ ಅಣ್ಣನ ಮೇಲೆ ಜಾಸ್ತಿನೇ ಪ್ರೀತಿ ಬಂದಿತ್ತು. ಯಾಕಂದ್ರೆ ಅವ್ರ ಅಣ್ಣ ಹೇಳಿದ್ದ, ನಾನು ನಿಮ್ಗೆ ಈ ಸರಿ ದೊಡ್ಡ ಗಿಫ್ಟ್ ತೊಗೊಂಡು ಬಂದೀನಿ ಅಂತ. ಈ ಸಣ್ಣ ವಯಸ್ಸೊಳಗೆ ಅವ್ರಿಗೆ ಅರ್ಥ ಆಗೋದು ಅಷ್ಟೇ ಅಲ್ರಿ. ತಂಗಿ ಆದವಳಿಗೆ ಅಷ್ಟ ಈಗರ್ನೆಸ್ ಇತ್ತು, ನನ್ನ ಅಣ್ಣಂಗೆ ನಾನು ರಾಖಿ ಯಾವಾಗ ಕಟ್ತೀನಿ, ನಂಗೆ ಅಣ್ಣ ಗಿಫ್ಟ್ ಯಾವಾಗ ಕೊಡ್ತಾನಂತ. ಆವಾಗಿಂತ ಆಕೆ ಹೇಳ್ತಾನೆ ಇದ್ದಿದ್ದು ಹ್ಯಾಪಿ ರಕ್ಷಾಬಂಧನ್ ಅಣ್ಣ, ಹ್ಯಾಪಿ ರಕ್ಷಾಬಂಧನ್ ಅಣ್ಣ ಅಂತ. ಪ್ರತಿ ವರ್ಷ ರಕ್ಷಾಬಂಧನ ಹಬ್ಬವನ್ನು ಆಚರಿಸ್ತೀವಿ. ಬಟ್ ಈ ಬಾರಿ ನಾವು ಯಾವ ರೀತಿ ವಿಶೇಷವಾಗಿ ಆಚರಿಸ್ತೀವಿ ಅಂತ ನಾವು ನೋಡೋಣ ಬನ್ನಿರಿ. ಎಲ್ಲರೂ ರಾಖಿ ಹಬ್ಬ ಆಚರಿಸ್ತಾರ ಅಂತ ಆಚರಿಸೋದಲ್ಲ, ಅದರದ್ದು ಬರೀ ನಾವು ಅಂಧಕಾರನೇ ಮಾಡುವುದಲ್ಲ. ಅದರದ್ದು ಹಿನ್ನೆಲೆಯನ್ನು ನಾವು ತಿಳಿದ್ರೆ ಅರ್ಥಗರ್ಭಿತವಾಗಿ ನಾವು ಆಚರಿಸುವಲ್ಲಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತಾಗ್ತದೆ. ನಮ್ಮ ಹಿನ್ನೆಲೆಯನ್ನು ತಿಳಿಬೇಕಂದ್ರೆ ಶ್ರೀಕೃಷ್ಣನಿಗೆ ದ್ರೌಪದಿ ತನ್ನ ಸೀರೆ ತುಂಡನ್ನು ಕೃಷ್ಣನಿಗೆ ಕಟ್ತಾಳ್ರಿ. ಆಗ ಶ್ರೀಕೃಷ್ಣ ದ್ರೌಪದಿಗೆ ಒಂದು ವಚನ ಕೊಡ್ತಾನ, ನಾನು ಶಾಶ್ವತವಾಗಿ ನಿನ್ನ ಆಪತ್ಕಾಲದಲ್ಲಿ, ನಿನ್ನ ಕಷ್ಟ ಕಾಲದಲ್ಲಿ ನಾನು ಸಹೋದರನಂತೆ ರಕ್ಷಿಸ್ತೀನಿ ಅಂತ. ಆವತ್ತಿನಂದು ಇವತ್ತಿವರೆಗೆ ನಾವು ಅದನ್ನು ರಕ್ಷಾಬಂಧನ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಪುಟಾಣಿ ಕೂಡ ಅವ್ರ ಅಣ್ಣನಿಗೆ ತಿಲ್ಕ ಇಟ್ಲು, ಅವ್ರ ಅಪ್ಪನಿಗೂ ತಿಲ್ಕ ಹಚ್ಚಿದ್ಲು. ಗುಡ್ ಗರ್ಲ್, ಎಷ್ಟು ಶಾಣೆ ಆಯ್ತದ. ಕುತ್ಕೋ ಬಂಗಾರ. ಅಣ್ಣನಿಗೆ ಅಥವಾ ಯಾವುದೇ ಸಹೋದರನಿಗೆ ತನ್ನ ಬಲಗೈ ಮಣಿಕಟ್ಟಿಗೆ ರಾಖಿಯನ್ನು ಕಟ್ತಾಳ್ರಿ. ತಿಲ್ಕ ಹಚ್ಚಿ ರಾಖಿ ಕಟ್ಟುವುದು ಅಂದ್ರೆ ತನ್ನ ಸಹೋದರನಾದವನು, ನಾನು ನನ್ನ ತಂಗಿಯ ಅಥವಾ ಸಹೋದರಿಯ ಯಾವುದೇ ಆದಂತಹ ಕಷ್ಟ ಕಾಲ ಆಗಲಿ, ಆಪತ್ ಕಾಲ ಆಗಲಿ, ನಾನು ನಿನಗೆ ಯಾವಾಗಲೂ ಸುರಕ್ಷಿತವಾಗಿ ಇಡ್ತೀನಿ ಅಂತ ವಚನ ಕೊಡೋದು. ರಾಖಿ ಹಬ್ಬಕ್ಕಂತ ಶಾವಿಗೆ ಪಾಯಸ ಮಾಡಿದ್ದೆ ರೀ. ನನ್ನ ಮಗನಿಗೆ ಶಾವಿಗೆ ಪಾಯಸ ಅಂದರೆ ಇಷ್ಟ. ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ನೀವು ನೋಡ್ಬೋದು, ನಮ್ಮ ಬಾಂಧವ್ಯದ ಬೆಸುಗೆ ಮತ್ತು ಪರಸ್ಪರ ಪ್ರೀತಿಯ ಹಂಚುವ ವಿಶೇಷತೆ ಇರ್ತದೆ. ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸುವುದು ಮಕ್ಕಳಿಗೂ ತಿಳಿ ಹೇಳ್ರಿ. ಇಷ್ಟುವರೆಗೆ ಸಹೋದರಿಯ ಆಶೀರ್ವಾದ ಆಯಿತು. ಈಗ ಸಹೋದರಿ ಒಂದು ಕಡೆ ಆದರೆ ಸಹೋದರನು ಕೂಡ ನನ್ನ ತಂಗಿ ಯಾವಾಗಲೂ ಖುಷಿಯಾಗಿರಲಿ ಅಂತ ಹಾರೈಸಿಸ್ತಾನ. ನಮ್ಮ ಪುಟಾಣಿ ಅಷ್ಟು ಹೊತ್ತಿಂದ ಆ ಗಿಫ್ಟ್ಗಂತ ಕಾಯ್ತಿದ್ಲು. ಈಗ ಸಿಕ್ಕಾದ್ಮೇಲೆ ಖುಷಿ ನೋಡ್ರಿ ಆಕಿಂದು. ಅಪ್ಪಯ್ಯ ಕೊಡು. One more gift. Priyanshu, one more gift. Show me the Priyanshu. Torso. Oh, la, she chocolate.
ಸೊ ಯಾವ ಮಕ್ಕಳಿಗಾದರೂ ಇಷ್ಟ ಆಗುತ್ತೆ. ನನ್ನ ಮಗ ತನ್ನ ತಂಗಿಗೆ ಏನು ಇಷ್ಟ ಆಗುತ್ತೆ ಅಂತಲ್ಲ ಹುಡುಕಿ ತಾನು ಅಮ್ಮನಿಗೆ ಹೆಲ್ಪ್ ಅಂತ ಮಾಡ್ತಾನೆ. ಆ ಹೆಲ್ಪ್ಗೆ ಪಾಯಿಂಟ್ಸ್ ಕೊಡ್ತೀನಿ ನಾನು. ಆ ಪಾಯಿಂಟ್ಸಿಂದ ಬಂದ ದುಡ್ಡಿಂದ ತನ್ನ ತಂಗಿಗೆ ಗಿಫ್ಟ್ ತೊಗೊಂಡು ಬಂದಿದ್ದ. ಏನು ಹೆಲ್ಪ್ ಮಾಡ್ತಾನೆ ಅಮ್ಮನಿಗೆ ಅಂತಂದರೆ ಅಮ್ಮನಿಗೆ ಬಟ್ಟೆಗೆ ಡ್ರೈಯರ್ಗೆ ಹಾಕೋದು, ವಾಷಿಂಗ್ ಹಾಕೋದು, ವ್ಯಾಕ್ಯೂಮ್ ಹಿಡಿಯೋದು ಅಮ್ಮಂಗೆ ಹೆಲ್ಪ್ ಮಾಡ್ತಾನೆ. ಸೊ ನಾವು ಅವನಿಗಂತ ಇಷ್ಟು ಪಾಯಿಂಟು ವಾರಕ್ಕಂತ ಕೊಡ್ತೀನಿ. ಅದರಿಂದ ಅವನಿಗೆ ದುಡ್ಡು ಕೊಡ್ತೀನಿ. ಮಕ್ಕಳಿಗೂ ಖುಷಿ ಆಗುತ್ತೆ, ಅಮ್ಮಂಗೂ ಹೆಲ್ಪ್ ಆಗುತ್ತೆ. ಯಾವ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರಲ್ಲ ತನ್ನ ಗಿಫ್ಟ್ ಏನದ ಅಂತ ಆಕೆಗೆ ಫುಲ್ ಆನ್ ಎಕ್ಸೈಟ್ಮೆಂಟು. ಸೊ ಎಕ್ಸೈಟ್ಮೆಂಟ್ ಒಳಗೆ ತನ್ನ ಗಿಫ್ಟ್ ಏನದ ಅಂತ ಓಪನ್ ಮಾಡೋಕ್ಕೆ ಸ್ಟಾರ್ಟೇ ಮಾಡ್ಕೊಂಡ್ಳು. ಈ ಬಾರಿ ನಮ್ಮ ರಕ್ಷಾಬಂಧನ ಹಬ್ಬವನ್ನು ನಾವು ಅಮೇರಿಕಾದಲ್ಲಿ ವಿಶೇಷವಾಗಿ ಹೇಗೆ ಆಚರಿಸ್ತೀವಂತ ನೋಡೋಣ ಬನ್ನಿರಿ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರೇ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂಥ ಒಂದು ವಿಶೇಷತೆ ಅದ ರೀ. ಅದರದ್ದೇ ಒಂದು ಪ್ರಾಮುಖ್ಯತೆ ಅದ, ಹಿಂದಿನ ಕಾಲದಿಂದಲೂ ಬಂದದ. ನಾವು ರಾಖಿ ಕಟ್ಟಬೇಕಾದ್ರೆ ನಾವು ಕೈ ಮುಂದೆ ಚಾಚ್ತೀವಿ, ನಾವು ಪ್ರತಿಜ್ಞೆ ಮಾಡ್ತೀವಿ. ನಾನು ಪ್ರತಿಜ್ಞೆ ಮಾಡ್ತೀನಿ ಎಂದು ಅರ್ಥ. ಏನು ಪ್ರತಿಜ್ಞೆ ಅಂದ್ರೆ ನಾನು ಕಟ್ಟಿಸಿಕೊಂಡ ಕೈಗಳಿಂದ ಯಾವ ಕೆಟ್ಟ ಕೆಲಸಗಳನ್ನು ಮಾಡೋದಿಲ್ಲ ಅಂತ. ದೇವರ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸಮಾನರು. ನಮ್ಮನೆ ಹೆಣ್ಮಕ್ಳು ಇನ್ನೊಬ್ಬರ ಮನೆ ಹೆಣ್ಮಕ್ಳು ಎಂದ ಭೇದ ಭಾವ ಮಾಡದೆ ಎಲ್ಲ ಹೆಣ್ಮಕ್ಳು ಪ್ರತಿ ಮನೆ ಬೆಳಗುವ ಮಹಾಲಕ್ಷ್ಮಿ ಎಂದು, ಎಲ್ಲ ಮನೆ ಹೆಣ್ಮಕ್ಳು ನಮ್ಮನ್ನು ಹೊತ್ತು ನಿಂತ ಭೂಮಿ ತಾಯಿಯೆಂದು ಪೂಜಿಸುತ್ತಾ ನಾವೆಲ್ಲರೂ ಪಣ ತೊಟ್ಟು ರಾಖಿ ಹಬ್ಬವನ್ನು ಆಚರಿಸೋಣ. ಎಲ್ಲ ಸಹೋದರ ಸಹೋದರಿಯರ ಬಾಂಧವ್ಯ ಹೀಗೆ ಇರಲಿ ಅಂತ ದೇವರಲ್ಲಿ ಆಶಿಸುತ್ತಾ. ನಾನು ನವೋದಯದಲ್ಲಿ ಓದಿದ್ದು, ನನಗೆ ನವೋದಯದ ನೆನಪಾಯಿತು. ನಾವು ಪ್ಲೆಡ್ಜ್ ಮಾಡ್ತಿದ್ವಿ, ಇಂಡಿಯಾ ಈಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನೋಡ್ರಿ, ಕೇಳೋಕೆ ಎಷ್ಟು ಖುಷಿ, ಮಾತಿನಂತೆ ನಡ್ಕೊಂಡ್ರೆ ಎಲ್ಲ ಖುಷಿ. ನೀವು ಎಲ್ಲೇ ಇರಿ ನಮ್ಮ ಸಂಸ್ಕೃತಿನ ಮರೆಯದಿರಿ. ಮಕ್ಕಳಿಗೆ ಈ ಬಾಂಧವ್ಯಕರದ ಆದಂತಹ ನಮ್ಮ ಸಂಸ್ಕೃತಿಯಾಗಲಿ ನಮ್ಮ ಹಬ್ಬಗಳನ್ನಾಗಲಿ ನೀವು ಎಲ್ಲೇ ಇರಿ ಆಚರಿಸಿ. ನಮ್ಮ ಹಬ್ಬ ಹರಿದಿನ ಆಗಲಿ ನೋಡ್ರಿ, ದೊಡ್ಡವ್ರು ಹೇಳೋ ಮಾತಾಗಲಿ ಅದಕ್ಕೆ ಪ್ರತಿಯೊಂದು ತನ್ನದೇ ಆದಂಥ ಒಂದು ವಿಶೇಷತೆ ಇರ್ತೈತಿ, ಅದಕ್ಕೆ ಒಂದು ಪ್ರಾಮುಖ್ಯತೆ ಇರ್ತೈತಿ. ನಾವು ಅದನ್ನು ಆಚರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಸಂಸ್ಕೃತಿ ಆಗಲಿ ನಮ್ಮ ಉಡುಗೆ ತೊಡುಗೆಗಳಾಗಲಿ ಎಲ್ಲದರ ಮೇಲೆ ನಮ್ಮ ಅಭಿಮಾನ ಇರಲಿ. ಮಕ್ಕಳ ಜೊತೆ ಎಲ್ಲ ನಮ್ಮ ಹಬ್ಬಗಳನ್ನು ಆಚರಿಸ್ತಾ ಸಂತೋಷವಾಗಿರಿ. ಹೋಪ್ ಈ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಮುಂದಿನ ವ್ಲಾಗ್